ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶಿಸುವವರು ಮಾಯಾ ರಾಮನ್. ನಮಸ್ಕಾರ ಯುವ ಶ್ರೋತೃಗಳೇ, ಇದೀಗ SSLC ಫಲಿತಾಂಶ ಆಗ್ಯದ, PUC ಫಲಿತಾಂಶ ಆಗ್ಯದ. SSLC ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, PUC ಆದ್ಮೇಲೆ ಏನ್ ತಗೊಳ್ಳಿ? ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ. ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರ ದಾರಿ ಯಾವುದಾದರೇನು, ಗುರಿಯೂ ಒಂದೇ ಅಲ್ಲವೇ? ಹಾಗಾಗಿ ನಮ್ಮ ಹುಡುಗರಿಗೆ, ಹುಡುಗಿಯರಿಗೆ ಒಳ್ಳೆಯ ಕೋರ್ಸ್ ಮಾಡಬೇಕು ಅನ್ನೋ ಆಸಕ್ತಿ ಇರೋರಿಗೆ ಒಂದು ಮುಖ್ಯವಾದ ವಿಷಯವನ್ನ ಇವತ್ತು ಹೇಳಬೇಕು ಅಂತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, 2 ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ವರುಣ್ ಜಿಆರ್ ಅವರು ಇವತ್ತ ನನ್ ಜೊತೆಗಿದ್ದಾರೆ. ನಮಸ್ಕಾರ ವರುಣ್. ನಮಸ್ತೆ ಮೇಡಮ್. ಇವತ್ತ ನಮ್ಮ ಯುವ ಮಿತ್ರರು SSLC ಮುಗಿಸಿದವರಿದ್ದಾರ, PUC ಮುಗಿಸಿದವರಿದ್ದಾರ. ಕೆಲವರಿಗೆ ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ. ಹಾಗಾಗಿ ನಾ ಮುಂದೆ ಏನ್ ಮಾಡ್ಬೇಕು, ನಮ್ಮ ಪಾಲಕರಿಗೂ ಕೂಡ ನಾ ತೊಂದರೆ ಆಗ್ಬಾರ್ದು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗ್ಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಾಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು BSc ಅನ್ನುವಂತಹ ಕೋರ್ಸ್, ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ. ಆಕ್ಚುಲಿ ಲಾಸ್ಟ್ 3 years ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ. 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ. ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ. ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಲೆ ಅಥವಾ 1000 ಗಟ್ಲೆ ಅವರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ಬರುತ್ತೆ. ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು, ಅದನ್ನ ಹೇಳಿ. BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಬಂದು ಡಿಗ್ರಿ ಆಗಿರುತ್ತೆ, 3 years ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್. ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಇದಕ್ಕೆ ಮಾನ್ಯತೆ ಪಡಿಬೇಕು ಅಂತಂದ್ರೆ 10ನೇ ಕ್ಲಾಸ್ ಆದ ನಂತರ ಮತ್ತೆ 2 ವರ್ಷ PUC ಮಾಡಿದ ನಂತರ ಇದನ್ನ ಮಾಡಬಹುದು. ಮೂರನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್. ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ ಇದು 18 ರಿಂದ 28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್. ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವರಿಗೆ ತಗೊಂತಾ ಇದೀವಿ. ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರ ಈಗ ನನಗೇನ್ ಅನಿಸ್ತದ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಾಗಾಗಿ 18 ರಿಂದ 28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ. ಹೌದು ಮೇಡಮ್. ಇದು ಹೇಗೆ ರನ್ ಆಗುತ್ತೆ ಅಂತಂದ್ರೆ 10ನೇ ತರಗತಿ ನೀವು ಹೇಳ್ದಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ. ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ. ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18 ವರ್ಷದಿಂದ 28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OJT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವರಿಗೆ 2 ವರ್ಷದ ಕೋರ್ಸ್ ಮಾಡಿ ನಮ್ಮ ಕಡೆಯಿಂದಾನೆ ಪ್ರತಿಷ್ಠಿತ 5 ಸ್ಟಾರ್ ಅಥವಾ 7 ಸ್ಟಾರ್ ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್. ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು? ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್. ಕೆಲವೊಂದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ 5
ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ ಗಳು ಇರೋದಿಲ್ಲ. ಇವಾಗ ಚಿತ್ರದುರ್ಗ ನಾವು ಹೇಳ್ಬೋದು ಅಂತ ಅಲ್ಲಿ ಯಾವುದೇ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ ಗಳಿಲ್ಲ. ಸೊ ಅವರಿಗೆ ದಾವಣಗೆರೆ, ಅದೇ ತರ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಗಳಲ್ಲೂ ಯಾವ ಇದರಲ್ಲಿ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ ಗಳಿದಲ್ಲ ಆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಗಳಲ್ಲೂ ನಡೆಸ್ತಾ ಇದೀವಿ ಮೇಡಮ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ಸ್ಟಾರ್ ಹೋಟೆಲ್ಗಳಲ್ಲಿ ಈ ಕೋರ್ಸ್ ಗಳನ್ನ ನೀವು ನಡೆಸ್ತಾ ಇದ್ದೀರಿ. ಆಸಕ್ತಿ ಇದ್ರ ಯಾವ ಜಿಲ್ಲೆಯವರಾದ್ರೂ ಈ ಕೋರ್ಸ್ ಅನ್ನ ಮಾಡಬಹುದು ಅನ್ನುವಂಥದ್ದು. ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ. ಇವಾಗ ನಾನು 3 ಕೋರ್ಸ್ ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೇ ಫಂಡ್ಸ್ ಬಂದ್ಬಿಟ್ಟು ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ. ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ್ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ? ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಾತ ಹೋಟೆಲ್ಗಳ ಜೊತೆ ನಾವು ಟೈ ಅಪ್ ಆಗಿದ್ದೀವಿ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಒಂದು 5 ಸ್ಟಾರ್ ಅಥವಾ 7 ಸ್ಟಾರ್ ಹೋಟ್ಲು ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು, ಶೆಫ್ ಇಂದ ಹಿಡಿದು, ಸಬ್ ಸ್ಟಾಫ್ ಇಂದ ಹಿಡಿದು, ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯ್ಸ್ ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಗ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ್ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿ. ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ ನಾವು. ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ ಇವಾಗ BE ಮಾಡಿರಕ್ಕಂತವ್ರಿಗೆ, ನಾನು BE ಮಾಡಿರೋದು, ಸೊ ಇದ್ರಲ್ಲಿ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯ್ಸ್ ತೆಗ್ದಾಕ್ಬೋದು, ಅಂದ್ರೆ ಲೇ ಆಫ್ ಮಾಡಬಹುದು. ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI ಬಂದ್ರು ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿಯಲ್ಲಿ ಆಗೋದಿಲ್ಲ ಮೇಡಮ್. ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗ ಸಾಕಷ್ಟು ಪ್ರವಾಸಿ ತಾಣಗಳವ. ಹಾಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೇ ಇಲ್ಲ. ಹೌದು, ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು. ಹೌದು ಮೇಡಮ್. ಯಾಕೆ ಅಂತಂದ್ರೆ ಇವಾಗ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇರೋದು, ನಾನು ಕರ್ನಾಟಕದಿಂದ ಓಡಾಡ್ತಾ ಇರ್ತೀನಿ, ಏನ್ ಅಬ್ಸರ್ವ್ ಮಾಡ್ತಿರೋದಂದ್ರೆ ಪ್ರತಿ ಒಂದು ಸ್ಟೇರ್ ಟು ಸಿಟೀಸ್ ಅಲ್ಲಿ ಕೂಡ ಒಂದು ಹೋಟೆಲ್ಸ್ ಗಳು ಓಪನ್ ಆಗ್ತಾ ಇದೆ. ಎಲ್ಲಾ ಕಡೆ ಎಂಪ್ಲಾಯ್ಮೆಂಟ್. ಅವ್ರು ಏನ್ ಬೇಸಿಕ್ ಕೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 ಮಂತ್ಸ್ ಅಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲಾ ಕಡೆ. ಹೌದಲ್ಲ. ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ. ಹೌದು ಮೇಡಮ್. ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್. ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ. ಇದು ಈ ಯೋಜನೆಯ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ. ಹೌದು ಮೇಡಮ್. ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಕ್ಕಂತ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ. ಅದಕ್ಕೋಸ್ಕರ ನಾವು ಇವತ್ತಿನ ಯುವಕರಿಗೆ ಉತ್ತೇಜನ ಕೊಡ್ತಾ ಇದೀವಿ, ಮಾಡಿ ಫ್ಯೂಚರ್ ಇದೆ. ಸೊ ಏನಕ್ಕೆ ಅಂತ ಎಲ್ಲ ನಾನು ಡಾಕ್ಟರ್ ಆಗ್ಬೇಕು, ಎಲ್ಲ ನಾನು ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಸೊ ಆ ರೀತಿ ಆಗಲ್ಲ. ಬಂದ್ಮೇಲಂತರೂ ಕೂಡ ತುಂಬಾ ಕಡಿಮೆ ಮನುಷ್ಯನ ಕೆಲಸ ಇದೆ. ಅದಕ್ಕೋಸ್ಕರ ನಾವು ಏನ್ ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಈ ತರ ಕೋರ್ಸ್ ಗಳಿದೆ ಅಂತ ಇವತ್ತಿನ ಯುವಕರಿಗೆ ನಾವು ಪರಿಚಯಿಸ್ತಾ ಹೋದ್ರೆ ಕೋರ್ಸ್ ಗಳ ಬಗ್ಗೆ ಅವ್ರ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂದ್ಮೇಲೆ ಈ ತರದ ಕೋರ್ಸ್ ಎಲ್ಲ ಯೂಸ್ ಮಾಡ್ಕೊಂತಾರೆ ಮೇಡಮ್. ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು. ನಾವು ಜೂನ್ 31 ಲಾಸ್ಟ್ ಡೇಟ್ ಇತ್ತು, ಬಟ್ ನಾವು ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಜುಲೈ 31ಕ್ಕೆ ಅಡ್ಮಿಷನ್ಸ್ ಲಾಸ್ಟ್ ಡೇಟ್ ಮಾಡ್ತಾ ಇದೀವಿ. ಆಗಸ್ಟ್ 1ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳಲ್ಲೂ ಇದನ್ನ ಶುರು ಮಾಡ್ತಾ ಇದೀವಿ ಮೇಡಮ್. ಈಗ BScಗೆ ಯಾವ ಅರ್ಹತೆಯನ್ನ ನೀವು ಅಪೇಕ್ಷೆ ಮಾಡ್ತೀರಿ, ಡಿಪ್ಲೊಮಾ ಕೋರ್ಸ್ ಗಳಿಗೆ ಯಾವ ಅರ್ಹತೆಯನ್ನ ನೀವು ಅಪೇಕ್ಷಿಸ್ತೀರಿ ಅದನ್ನು ಕೂಡ ಹೇಳಿ. ಸೊ BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ ಇದಕ್ಕೆ ನಾವು ಮಿನಿಮಮ್ ಸೆಕೆಂಡ್ ಇಯರ್ PUC, ಇಟ್ ಮೇ ಬಿ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರಬಹುದು, ಕಾಮರ್ಸ್, ಸೈನ್ಸ್ ಅಥವಾ ಆರ್ಟ್ಸ್ ಯಾವ್ದಾರು ಓದಿರಬಹುದು, ಓದಿರಕ್ಕಂತ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಅರ್ಹತೆ ಇರುತ್ತೆ. ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. ಆ ನಂತರ ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಹೋಟೆಲ್ ಆಪರೇಷನ್ಸ್, ಇದು ಕೂಡ ಸೆಕೆಂಡ್ ಇಯರ್ PUC ಆಗಿರ್ಬೇಕು ಮೇಡಮ್. ಇದನ್ನ 1 ಇಯರ್ ಕೋರ್ಸ್ ನಾನು ಅವಾಗ್ಲೇ ಹೇಳ್ದಾಗೆ. ಮೂರನೇದು ಬಂದ್ಬಿಟ್ಟು DVOC ಅಂತ ಕರಿತೀವಿ, ಅಂದ್ರೆ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್. ಇದು ಬಂದ್ಬಿಟ್ಟು ಕೇವಲ 10ನೇ ಕ್ಲಾಸ್ ಪಾಸ್ ಆಗಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಕೋರ್ಸ್ ಇದಾಗುತ್ತೆ. ಮಿಕ್ಕಿದೆರಡು
ಕೋರ್ಸಿಗೆ ಎಲಿಜಿಬಿಲಿಟಿ ಇರೋದು 18ರಿಂದ 24 ವರ್ಷದ ತನಕ ಮಾತ್ರ. ಬಟ್ ಈ ಕೋರ್ಸ್ ಅಲ್ಲಿ 18ರಿಂದ 28 ವರ್ಷಗಳ ಇರಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಡಿವಾಕ್ ಬರ್ತದೆ ಮೇಡಮ್. ಈ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡ್ಕೋಬಹುದು ಅಂತ. ಈ ಡಿಪ್ಲೊಮಾ ಕೋರ್ಸ್ ಅನ್ನ ಮುಖ್ಯವಾಗಿ ಉಳಿದೆರಡು 18ರಿಂದ 24 ವಯಸ್ಸಿನ ಮಕ್ಕಳು ನಾರ್ಮಲ್ ಆಗಿ ಯಾವ ರೀತಿ ಡಿಗ್ರಿ ಮಾಡ್ಕೊಳ್ತಾರೋ ಡಿಪ್ಲೊಮಾ ಮಾಡ್ಕೊಳ್ತಾರೋ ಆ ತರ ಓದಬಹುದು. ಆದ್ರೆ ವಿಶೇಷತೆ ಅಂತಂದ್ರೆ ಇದು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಅಂತ ಏನದ ಅದಕ್ಕೆ 28 ವರ್ಷದವರೆಗೆ ಈ ಟ್ರೈನಿಂಗ್ ಅನ್ನ ಪಡ್ಕೋಬಹುದು. ಹೌದು, ಯಾಕೆ ಅಂತಂದ್ರೆ ಮೇಡಮ್ ನಾನು ತುಂಬಾ ಜನ ನೋಡಿದೀನಿ, ಇವಾಗ ಡಿಗ್ರಿ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ, ತಂದೆಗೆ ಹುಷಾರಿಲ್ಲ ಅಥವಾ ಫಿನಾನ್ಷಿಯಲಿ ಏನೋ ತೊಂದರೆ ಆಯ್ತು, ಇಲ್ಲ ನಾನು ಮಧ್ಯದಲ್ಲಿ ಫೇಲ್ ಆದೆ, ಈ ತರ ಆಗಿರ್ತಾರೆ. ಮುಂದೆ ಅವ್ರಿಗೆ ಓದಕ್ಕೆ ಏನು ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಓದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ಆ ಒಂದು ಕೋರ್ಸ್ ನ ಡಿಸೈನ್ ಮಾಡಿದೀವಿ ಮೇಡಮ್. ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದೆ? ಇವಾಗ ಆಲ್ಮೋಸ್ಟ್ ಇದರಲ್ಲಿ 5,50,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನೂ 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್. ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಘೂನೇ ಅವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ. ಹೌದು ಮೇಡಮ್, ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವು ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ ನಾನು ಬಂದೆ ಹೋದೆ ಅನ್ನೋಂಥವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇದನ್ನ ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ. ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ. ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದು ಇವಾಗ ನೀವು ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್. ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರಾ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, 5 ಸ್ಟಾರ್ ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಈ ಸೆಕ್ಟರ್. ಹೌದು, ಹಂಗಾಗಿ ಹುಡುಗಿಯರಿಗೂ ಕೂಡ ಅಪ್ಲೈ ಮಾಡುವಂತಹ ಒಂದು ಅವಕಾಶ ಅದ. ಮತ್ತ ಚಲೋ ಯಾರು ಮಾಡ್ತಾರೆ ಹೆಚ್ಚಾಗಿ ಅವರಿಗೆ ನೀವು ಉದ್ಯೋಗಕ್ಕೆ ಒಂದು ಅವಕಾಶ ಕೊಡ್ತೀವಿ. ಹೌದು ಮೇಡಮ್, ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಗಟ್ಲೆ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಅವರಿಗೆ ಅದು ನೀಡಿದ್ರೆ ಮಾತ್ರ ನಾವು ಮಾಡೋಣ ಅನ್ನೋದು ಅಷ್ಟೇ ನಮ್ ಕಳಕಳಿ ಮೇಡಮ್. ಯಾಕಂದ್ರೆ ಸ್ಟೈಪಂಡ್ ಕೊಡ್ತಾ ಇದ್ದೀರಿ, ಮತ್ತೆ ಅವರಿಗೆ ವಸತಿ ಕೂಡ ಕೊಡ್ತೀರಿ, ಊಟದ ಖರ್ಚಿಲ್ಲ ಅವ್ರಿಗೆ. ಹೌದು, ಅದು ಗಂಡು ಮಕ್ಳಿಗೆ ಸಪರೇಟ್ ಆಗಿರುತ್ತೆ, ಹೆಣ್ಮಕ್ಳಿಗೆ ಸಪರೇಟ್. ಪೇರೆಂಟ್ಸ್ ಯೋಚನೆ ಮಾಡೋದೇ ಅವಶ್ಯಕತೆ ಇರೋದಿಲ್ಲ. ನೀವು ಕಳ್ಸಿದ್ಮೇಲೆ ನಮ್ ಜವಾಬ್ದಾರಿ ಆಗಿರುತ್ತೆ, ನೀವು ಆರಾಮಾಗಿ ಕಳ್ಸಿಕೊಡ್ಬೋದು. ಯಾಕಂತಂದ್ರೆ ಪ್ರತಿ ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿಯಿಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅಲ್ಲಿ ಊಟ ಹೇಗಿರುತ್ತೋ, ಹಾಸ್ಟೆಲ್ ಹೇಗಿರುತ್ತೋ ಏನು ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ ಮೇಡಮ್. ಈಗ ಪಾಲಕರಿಗೆ ನೀವು ಕಿವಿ ಮಾತು ಹೇಳ್ಬೇಕು, ಇನ್ನೊಂದು ತಿಂಗಳಾದ ಅವ್ರು ಸರಿಯಾಗಿ ಯೋಚನೆ ಮಾಡಿ ಆಗಸ್ಟ್ ಫಸ್ಟ್ ವೀಕ್ ನೊಳಗೆ ನೀವು ಶುರು ಆಗ್ಬಿಡ್ತದ ಕೋರ್ಸ್. ಅಷ್ಟೊತ್ತ ತನಕ ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ನಿಮ್ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷ ಗಟ್ಟಲೆ ಫೀಸ್ ಕಟ್ತೀರಾ. ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ, ತುಂಬಾ ಕಷ್ಟ ಇದೆ, ನಮಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ಗಳು, ಇದೇ ತರ ಸುಮಾರು ಕೋರ್ಸ್ಗಳಿದೆ, ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ಮುಂದೆ ಇವಾಗಿರೋ ಇದರಲ್ಲಿ ಹೇಗಾಗ್ತಾ ಇದೆ ಅಂದ್ರೆ, ಮುಂದೆ ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಗ್ರಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದಿತ್ತು ಅಂದ್ರೆ ಅವ್ರೆಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ. ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ BSc ಮಾಡಿರಕ್ಕಂತವ್ರಿಗೆಲ್ಲ 30,000 ಪ್ಲಸ್ ಅಮೌಂಟ್ ಕೊಡ್ತಾ ಇದ್ದಾರೆ ಎಲ್ಲಾ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗತ್ತೆ. ಕೋರ್ಸ್ ಮಾಡಿರೋದಕ್ಕೆ ಯೂಸ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಮಗುಗ್ ಮಾತ್ರ ಯಾವುದೇ ಕಾರಣಕ್ಕೂ ಓದೋದ್ ನಿಲ್ಸ್ಬೇಡಿ. ಇನ್ಫ್ಯಾಕ್ಟ್ ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ PC ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೆ ಡಿವಾಕ್ ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18ರಿಂದ 28 ವರ್ಷ ತನಕ ಎಲಿಜಿಬಿಲಿಟಿ ಇದೆ. ಮತ್ತೆ ಬರೀ 10th ಸ್ಟ್ಯಾಂಡರ್ಡ್ ಅಷ್ಟೇ ಬೇಕಿರೋದು. ಅದಕ್ಕೆ ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ ಡಿವಾಕ್ ಅಲ್ಲಿ ಕೂಡ 18ರಿಂದ 20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ದಯವಿಟ್ಟು ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಈ ಕೋರ್ಸ್ ಗಳಿಗೆ ಕಳಿಸ್ಕೊಡಿ. ಕರ್ನಾಟಕ ಸರ್ಕಾರದ್ದು KSTDC, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೂಡ ಅದ, ಅವರು ನಿಮ್ ಜೊತೆಗೆ ಟೈ ಅಪ್ ಇದ್ದಾರಾ? KSDC ಜೊತೆ ಮುಂದಿನ ವರ್ಷದಿಂದ ಶಾರ್ಟ್ ಟರ್ಮ್ ಕೋರ್ಸ್ ಗಳು ಶುರು ಮಾಡ್ತಾ ಇದೀವಿ ಮೇಡಮ್. ಅದು ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಅವ್ರ ಜೊತೆನೂ ಮಾತಾಡ್ತಾ ಇದೀವಿ, ರೆಗ್ಯುಲರ್ ಟಚ್ ಅಲ್ಲಿ ಇದೀವಿ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ವಿತ್ ದಿಸ್ ಕೋರ್ಸ್. ಯಾಕೆ ಅಂತಂದ್ರೆ ಅವರು ಕೂಡ ಇವನಿದಿ ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ ಆ ಪ್ರತಿ ಒಂದು ಬೆನಿಫಿಷಿಯರೀಸ್ಗೂ ಈ ಕೋರ್ಸ್ ಬಗ್ಗೆ ಎಲ್ಲಾ ಕಡೆ ರಾಜ್ಯಾದ್ಯಂತ ಕಳಿಸ್ಕೊಟ್ಟಿದ್ದಾರೆ. ಅವರು
ಈ ಕೋರ್ಸ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಆಕಾಶವಾಣಿ ಕೂಡ ಪ್ರಸಾರ ಮಾಡ್ತಾ ಇದೆ ಈ ಕಾರ್ಯಕ್ರಮ. ಅರ್ಹ ಅಭ್ಯರ್ಥಿಗಳು ಪ್ರವೇಶವನ್ನು ಪಡ್ಕೊಳ್ಳಿ, ಅವರಿಗೆ ಜೀವನಕ್ಕೊಂದು ತಳಹದಿ ಇದು. ಈ ಪ್ರವಾಸೋದ್ಯಮ ಅನ್ನೋದು ಬೆಳೀತಾ ಇರುವಂತಹ ಉದ್ಯಮ ಆಗಿರೋದ್ರಿಂದ ಇನ್ನಷ್ಟು ಮಕ್ಕಳು ಇದ್ರೊಳಗ ಸೇರ್ಪಡೆಯಾಗಿ ಮುಂದೆ ಬರ್ಲಿ ಅನ್ನೋದು ನಿಮ್ಮ ಕನಸು. ಹೌದು ಮೇಡಮ್, ಹೌದು. ಏನಕ್ಕೆ ಅಂತಂದ್ರೆ ಇವಾಗ ಅದೇ ನಾನು ಅವಾಗ್ಲೇ ಹೇಳ್ದಾಗೆ ಮತ್ತೆ ಅವ್ರು ಯೂಸ್ ಮಾಡ್ಕೊಂಡು ಮುಂದೆ ಒಂದ್ ಕಡೆ ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000 1.5 lakhs ತನಕನೂ ಮಾಡ್ತಾ ಇದಾರೆ. ಆತರ ನಮ್ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ. ಇವಾಗ ಶೆಫ್ ಅಂತಂದ್ರೆ ತುಂಬಾ ಜನ ತಲೆಲ್ಲ ಅಡ್ಗೆ ಭಟ್ಟ ಅನ್ಕೊಂಡಿರ್ತಾರೆ, ಬಟ್ ಆತರ ಇಲ್ಲ. ಅದು ಬೇಸಿಕ್ ಸ್ಯಾಲರಿ 40,000 ಇದೆ. ಒಂದು ಸರಿ ನೀವು ಹೆಡ್ ಶೆಫ್ ಆದ್ರಿ ಅಂತಂದ್ರೆ ನಿಮಗೆ ಸಾವಿರಾರು ಹೋಟ್ಲುಗಳು ನಿಮಗೆ ಕೇಳುತ್ತೆ. ನಿಮ್ಗೆ ಒಂದು ಸರಿ ನೀವು ಸ್ಟಾರ್ಟ್ ಮಾಡಿದ್ರಿ 40-50,000ದಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 1.5-2 ಲಕ್ಷ ತನಕನೂ ಸ್ಯಾಲರಿ ತಗೊಳ್ತಿರೋಂತವ್ರು ಇದಾರೆ. ಅಂದ್ರೆ ಸ್ಪರ್ಧೆ ಅನ್ನೋದು ಎಲ್ಲಾ ಕ್ಷೇತ್ರದೊಳಗೂ ಅದ ವರುಣ್. ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು, ಮಂಗಳೂರು, ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವ್ರಿಗೆ ಒಂದು ರೀತಿಯ ಅಳುಕು. ಅವ್ರಿಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವಾಗ ನನ್ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಅಲ್ಲಿ ಇರುತ್ತೋ ಹೋಟೆಲ್ ಅಲ್ಲಿ ಇರುತ್ತೋ, ಅವ್ರು ಎಲ್ಲಿ ಓದ್ತಾರೋ, ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳೋ ಅಂತ ವ್ಯವಸ್ಥೆ ಇರುತ್ತೆ ಅವರಿಗೆ. ಆ ಹೋಟೆಲ್ ಅಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ಸುರಕ್ಷತೆ ನಮ್ದಿದಾಗಿರುತ್ತೆ. ಯಾವ್ದು 36 ತಿಂಗಳು ಕೋರ್ಸ್ ಅಲ್ಲಿ ಆಗಿರ್ಬೋದು, 24 ತಿಂಗಳು ಕೋರ್ಸ್ ಇರ್ಬೋದು, 1 ವರ್ಷದ ಕೋರ್ಸ್ ಯಾವುದೇ ಇರ್ಬೋದು, ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 ಲಕ್ಷ ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ. ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರು ಸೇಫ್ ಆಗಿ ಬಂದಿದ್ದಾರೆ, ಅವ್ರ ಕೆಲಸ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ. ನಾನು ಪೇರೆಂಟ್ಸ್ ಕೇಳೋದೇನಂತಂದ್ರೆ ಈ 3 ವರ್ಷಗಳ ಕಾಲ, 2 ವರ್ಷಗಳ ಕಾಲ, 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ವಸತಿಯುತ ತರಬೇತಿ ಇರೋದ್ರಿಂದ ಮಕ್ಕಳಿಗೆ ಆ ಬಗ್ಗೆ ಯೋಚನೆ ಮಾಡುವಂತಹ ಪ್ರಶ್ನೆಯೂ ಇಲ್ಲ. ಅಂದ್ರೆ ಈವನ್ ಪಾಲಕರಿಗೂ ಕೂಡ ನನ್ನ ಮಕ್ಕಳು ಎಲ್ಲಿರ್ಬೇಕು, ಎಲ್ಲಿದ್ದು ಓದ್ಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಇರ್ತದೆ. ಹಾಗಾಗಿ ಇದು ವಸತಿಯುತ ತರಬೇತಿ ಇರೋದ್ರಿಂದ, ಡಿಗ್ರಿ ಮಾಡೋದ್ಲಿಕ್ಕೆ ಅವಕಾಶ ಇರೋದ್ರಿಂದ ಪಾಲಕರು ಕೂಡ ಯೋಚನೆ ಇಲ್ಲದೆ ಕಳಿಸಬಹುದು ಮಕ್ಕಳನ್ನ. ಅದಕ್ಕೋಸ್ಕರನೇ ಇದನ್ನ ಡಿಸೈನ್ ಮಾಡ್ತಾ ನಾವು ಒಂದು 100 ಸರಿ ಯೋಚನೆ ಮಾಡ್ಬಿಟ್ಟು ಡಿಸೈನ್ ಮಾಡಿದೀವಿ. ಕಳ್ಸಿಕೊಟ್ ಮೇಲೂ ಮಕ್ಕಳು ಒಂದೊಂದ್ಸರಿ ಪೇರೆಂಟ್ಸ್ ಫೋನ್ ಮಾಡ್ಬಿಟ್ಟು ನಾನು ಶೂಸ್ ತಗೋಬೇಕು, ನನ್ನ ಹತ್ರ ಇದಿಲ್ಲ ಅಂತ ಅದಕ್ಕೂ ಫೋನ್ ಮಾಡ್ತಾರೆ. ಅದೊಂದು ನಮ್ ತಲೆಯಲ್ಲಿ ಬಂತು. ಆ ನಂತರ ಊಟ ತಿಂಡಿ, ನಾನು ಹೊರಗಡೆ ಊಟಕ್ಕೆ ಹೋಗ್ಬೇಕು, ನನಗೆ ದುಡ್ಡು ಹಾಕು ಅಂತ ಪೇರೆಂಟ್ಸ್ ಕೇಳ್ತಾರೆ. ಇದೊಂದು ಪ್ರಾಬ್ಲಮ್ ಆಗತ್ತೆ ಹೊರಗಡೆ ಬಂದಾಗ. ಇದೆರಡು ನೀವು ಎದುರಿಸಿರುವಂತಹ ಸಮಸ್ಯೆಗಳು, ನೀವು ನೋಡಿರುವಂತ, ನಾವು ತುಂಬಾ ಜನಕ್ಕೆ ನೋಡಿರುವಂತ, ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂದಾಗ ಇದೆಲ್ಲ ಬರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದ್ದೀವಿ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಖರ್ಚುಗಳು ಇರುತ್ತೆ. ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೇ ಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ. ಕಷ್ಟ ಇರ್ತದ ಕೆಲವೊಬ್ರು ಮನೆಯಲ್ಲಿ, ಕೆಲವೊಬ್ರು ವೆಲ್ ಸೆಟಲ್ಡ್ ಇರ್ತಾರೆ, ಇಟ್ಸ್ ಓಕೆ, ಅವ್ರ ಮನೇಲಿ ತೊಂದರೆ ಇಲ್ಲ. ಬಟ್ ಯಾವುದೇ ತರಹದ ತೊಂದರೆ ಕೂಡ ಆಗಬಾರ್ದು ಅಂತ ಪ್ರತಿಯೊಂದು ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ಬಿಟ್ಟು ಈ ಕೋರ್ಸ್ ನ ಡಿಸೈನ್ ಮಾಡಿದೀವಿ. ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತು ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ನೀವ್ ಈಗಾಗಲೇ ಹೇಳಿದಂಗ BSc ಅನ್ನುವಂಥದ್ದು ಒಂದು ಡಿಗ್ರಿ ಕೋರ್ಸ್, ಅದಲ್ಲದೆ 2 ಡಿಪ್ಲೊಮಾ ಕೋರ್ಸ್ಗಳು. ಈ ಬಗ್ಗೆ ಅವರು ಗಮನ ಹರಿಸಬೇಕು. ನಾವು ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ. ಆದ್ರೆ ಮುಖ್ಯವಾಗಿ ಪಾಲಕರು ಈ ಡಿಗ್ರಿ ಕೋರ್ಸ್ ಬಗ್ಗೆ ಮತ್ತೆ 2 ಏನು ಡಿಪ್ಲೊಮಾ ಕೋರ್ಸ್ಗಳವಲ್ಲ ಅವು ಏನು ಅನ್ನೋದ್ರ ಬಗ್ಗೆ ವಿಚಾರಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇವಾಗ ಹೇಗೆ ಅಂತಂದ್ರೆ ಇವಾಗ ಸ್ಟೇ ಫಂಡ್ಸ್ 72,000 ರೂಪಾಯಿ ವರ್ಷಕ್ಕೆ ಬರ್ತಾ ಇದೆ. ಯಾವುದೇ ಕೋರ್ಸ್ಗಳು ಮಾಡಿದ್ರು ಪರ್ ಇಯರ್ 72,000 ರೂಪೀಸ್ ಬರ್ತಾ ಇದೆ. ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000 75,000 ರೂಪಾಯಿ ಫೀಸ್ ಕಟ್ತಾರೆ. ಬಟ್ ಇಲ್ಲಿ ಅದೇ 72,000 ರೂಪಾಯಿ ಓದಬೇಕಾದ್ರೆ ನಾವು ಕೊಡ್ತಾ ಇದೀವಿ, ಗಳಿಸ್ತಾ ಇದ್ದಾರೆ, ಜೊತೆಗೆ ಓದ್ತಾ ಇದ್ದಾರೆ. ಹೌದು. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸ್ಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದ್ದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ, ಇದೇ ಕೋರ್ಸ್ ಅಂತಲ್ಲ, ಈ ತರ ಸೆಂಟ್ರಲ್ ಗೌರ್ಮೆಂಟ್ ಇನ್ ಸುಮಾರು ಕೋರ್ಸ್ ಇದೆ, ಅದನ್ನು ನಾನು ನಿಮ್ ಜೊತೆ ಹಂಚ್ಕೊಂತೀನಿ, ಮುಂದೆ ಒಂದ್ ದಿವಸ ಮಾತಾಡೋಣ ಅದನ್ನು. ಹೌದು. ಸೊ ಈ ತರದಕ್ಕೆಲ್ಲ ಪೇರೆಂಟ್ಸ್ ಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಇದ್ರದ್ದೆಲ್ಲ ಮಕ್ಳಿಗೆ ಇದ್ ಮಾಡಿ ಅಂತ ಹೇಳ್ತೀನಿ. ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಈ ತರದ ಒಂದು ಕೋರ್ಸ್ಗಳನ್ನ ಅಧ್ಯಯನ ಮಾಡೋದ್ರಿಂದ ಅವರಿಗೆ ಮುಂದೆ ಉದ್ಯೋಗಕ್ಕೂ ಕೂಡ ತೊಂದರೆ ಇಲ್ಲ ಅನ್ನುವಂಥದ್ದು. ಈಗಾಗಲೇ 5.5 ಲಕ್ಷ ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ ವರುಣ್. ಅವರ ಸ್ಪಂದನೆ ಹೆಂಗದ?
ತುಂಬಾ ಜನ ನಾ ಅದೇ ಅವಾಗ್ಲೇ ಹೇಳ್ದಾಗೆ ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿಸಿದ್ರು, ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ. ಆ ತರ ಆಗ್ತಾ ಇತ್ತು. ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದು ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು, ಸರ್ ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ಕೆ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು, ಯಾವುದೇ ಕೋರ್ಸಿಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ 82,000 rupees ಜಸ್ಟ್ 1 year ಬ್ಯಾಕ್ ಪಾಸ್ ಔಟ್ 82,000 ರೂಪಾಯಿ ದುಡಿತಾ ಇದ್ದಾರೆ. ನಾನು ಜಾಬ್ ರೋಲ್ಸ್ ಬಗ್ಗೆ ಒಂದು ಹೇಳೋದ್ ಮರ್ತೆ ಮೇಡಮ್. ಸೊ ಏನು ಅಂತಂದ್ರೆ ಫಸ್ಟ್ BSc ಮಾಡಿರೋಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 ಜಾಬ್ ರೋಲ್ ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್. ಈ ತರ ಹೋಟೆಲ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದೊಂದು ಪೋಸ್ಟ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್. ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರೀಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ. ಇನ್ನೂ ಜಾಸ್ತಿ ಇದೆ, ಬಟ್ ವೀಕ್ಷಕರಿಗೆ ನಾವು ಜಾಸ್ತಿ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ಕಡಿಮೆ ಆಗ್ಬಾರ್ದು ಅಂತ ನಾನು ಒಂದು ಮಿನಿಮಮ್ ಗ್ಯಾರಂಟಿ ಹೇಳ್ತಾ ಇದೀನಿ. ಆ ನಂತರ ಏನಿದೆ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ. ಇದಕ್ಕೂ 20,000 to 25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಈ 2 ಡಿಪ್ಲೊಮಾದಲ್ಲಿ ಬರುತ್ತೆ ಮೇಡಮ್. ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದೆ, 10 ಗಂಟೆಯಿಂದ ಇಷ್ಟೊತ್ತು, ಈ ತರ ಅದನ್ನು ಕೂಡ ಸ್ವಲ್ಪ ಹೇಳ್ರಿ. ಇದ್ರಲ್ಲಿ ಹೇಗಾಗುತ್ತೆ ಅಂತಂದ್ರೆ 9 ಗಂಟೆಗೆ ಶುರು ಆಗ್ತದೆ ಮೇಡಮ್. 9 ಗಂಟೆಯಿಂದ ಶುರು ಆಗ್ಬಿಟ್ಟು 7 o'clock ತನಕ ಇರುತ್ತೆ. ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ. ಮಧ್ಯಾಹ್ನ 1 ರಿಂದ 3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಈ ತರ ಡಿಗ್ರಿ ಕೋರ್ಸ್ಗೆ ಬೇರೆ, ಆಮೇಲೆ ಡಿಪ್ಲೊಮಾ ಕೋರ್ಸ್ಗೆ ಅದರದೇ ಆದಂತ ಒಂದು ಸಿಲೆಬಸ್ ಇಟ್ಕೊಂಡಿರ್ತೀರಿ. ಆ ಪ್ರಕಾರ ಅವರಿಗೆ ಕ್ಲಾಸ್ಗಳು ಇರ್ತಾವ. ಮತ್ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗ್ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್, ನೀವಾಗಿರ್ಲಿ, ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ, ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ. ಹೌದು. ಬಟ್ ಇವಾಗ ಹೇಗಾಗ್ತಾ ಇದೆ ಅಂದ್ರೆ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಹೇಗೆ ಅಂತಂದ್ರೆ ಇವಾಗ ಒಬ್ಬ ಶೆಫ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಈ OJT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಂತವ್ರಿಗೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸೋದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ OJT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅನ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ ಈತ ಶೆಫ್ ಆಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನೆ, ಓದ್ತಾ ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹಿ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್. ಆನ್ ಸ್ಪಾಟ್ ಟ್ರೈನಿಂಗ್ ಇದೆ ಅಂತ ಹೇಳ್ತೀರಿ. ಇದು ಬಿಟ್ಟು ನಿಮ್ಗೆ ಈಗ ನೋಡಿರೋ ಪ್ರಕಾರ ಮಕ್ಕಳು, ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ? ತುಂಬಾ ಆಸಕ್ತಿಯಿಂದ 80%, ನಾನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನೂ 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಒಂದ್ ಏಜ್, ಟೀನ್ ಏಜ್ ಅನ್ನೋದು ಇರುತ್ತಲ್ಲ. ಅದ್ರಲ್ಲಿ ಹೇಗೆ ಅಂತಂದ್ರೆ ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡ್ಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ. ಮಗುಗೆ ಆಲ್ಮೋಸ್ಟ್ ಇವಾಗ 1 ವರ್ಷ ಕಂಪ್ಲೀಟ್ ಮಾಡಿದೆ, ಇದ್ ಮಾಡಿ ಅಂತ ಎಲ್ಲರೂ ಇಂಟ್ರೆಸ್ಟೆಡ್ ಇರ್ತಾರೆ. ಬಟ್ ಕೆಲವೊಂದು ಸ್ಮಾಲ್ ಥಿಂಗ್ಸ್ ಇಂದ ಸ್ವಲ್ಪ ಇದಾಗ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ? ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವೊಂದು ಎಲ್ಲರಿಗೂ ಕೂರ್ಸ್ಕೊಂಡು ಮಾತಾಡ್ತೀವಿ. ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲಾ ಮಕ್ಳಿಗೂ ಮಾತಾಡಿಸ್ತಾ ಇದೀವಿ. ಆ ನಂತರ ಅವರಿಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ. ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ PU ಮಕ್ಳ ಕೈಲೆಲ್ಲ ಫೋನ್ ಬರ್ತಾ ಇದೆ, ಡಿಗ್ರಿ ಮಕ್ಳ ಕೈಯಲ್ಲೂ ಫೋನ್ ಇರುತ್ತೆ. ಸೊ ಅವ್ರು ಅದರಿಂದಾನು ಇದಾಗ್ತಾ ಇದಾರೆ. ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ, ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ? ಹೌದು ಮೇಡಮ್, ಖಂಡಿತ. ನಾವ್ ಎಷ್ಟೋ ಜನ ಇವಾಗ ಇನ್ನೊಂದ್ ಹೇಗಾಗತ್ತೆ ಅಂತಂದ್ರೆ ಇವಾಗ OJT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಯಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಾವ್ ಯಾವ್ದಾವ್ದು ಹೋಟೆಲ್ಗಳಲ್ಲಿ ಇವಾಗ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯ್ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಕಳಿಗೆ, ನಮ್ಮ ಹತ್ರ ಕೋರ್ಸ್ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕಂತವ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್. ಹಾ ನೋಡ್ರಿ, ಅದಕ್ಕೆ ಕೇಳಿದೆ ನಾನು. ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ. ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ. ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್. ಎಲ್ಲ ಇನ್ನೊಂದ್ ಏನಾಗ್ತದೆ ಅಂದ್ರೆ ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದು ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇಡ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕಿನ ಮುಂಚೆನೆ ಇವಾಗ ಕೆಲವೊಂದು ರಾಡಿಸನ್ ಬ್ಲೂ ಪ್ಲಾಜಾದಲ್ಲಿ ಮೊನ್ನೆನೂ ಹಂಗೆ ಆಯ್ತು. ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತಹದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿಯವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ. ಮೊಬೈಲ್ ನಂಬರ್ 2 ಸರಿ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. 94802182 18248 9480218248. ನಾನೊಮ್ಮೆ ಹೇಳ್ಬಿಡ್ತೀನಿ ಅವರಿಗಾಗಿ. 9482182448 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಮೇಡಮ್ ನಮ್ದು ವೆಬ್ಸೈಟ್ ಕೂಡ ಇದೆ, ಆನಂತರ ಮೇಲ್ ಐಡಿ ಕೂಡ ಇದೆ. ಈ ನಂಬರಿಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತ ಮೇಲ್ ಐಡಿ ಕೂಡ ಇದೆ. ಅದು ನಾನು ಒಂದ್ಸರಿ ಹೇಳ್ತೀನಿ, ARYACHARITABLETRUSTSHIVAMOGGA@gmail.com. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ARYACHARITABLETRUSTSHIVAMOGGA@gmail.com. ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್. ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ದು ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಯಾವ ಕಾಲೇಜಲ್ಲಿ ಓದಿರಾ, ಬೇಸಿಕ್ ಕ್ವಶನ್ಗಳು, ಸಣ್ಣ ಸಣ್ಣ ಕ್ವಶನ್ಗಳು ಕೇಳ್ತಾರೆ. ಅದಷ್ಟು ನೀವು ಇದು ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್. ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು? ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೈನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮತ್ತೆ ಡಿಗ್ರಿ 2 ಕೋರ್ಸ್ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವ್ರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್. ಈ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನಾವು ಹೇಳಿದಂತಹ ಸಂಖ್ಯೆಯನ್ನ ಸಂಪರ್ಕಿಸಿದಾಗ ಅವರಿಗೆ ಮಾಹಿತಿ ಸಿಗ್ತದೆ. ಇಲ್ಲ ಅಂದ್ರೆ ಇಮೇಲ್ ಐಡಿ ಕೂಡ ಅವರು ಸಂಪರ್ಕಿಸಬಹುದು ಮೇಡಮ್. ಹೌದು, ಅವ್ರ ಇಮೇಲ್ ಐಡಿ ಅಥವಾ ನಂಬರಿಗೆ ಅವ್ರಿಗೆ ಥ್ರೂ ವಾಟ್ಸ್ಆಪ್ ಅಥವಾ ಅವ್ರಿಗೆ ಇಮೇಲ್ ಮುಖಾಂತರ ಅವರಿಗೆ ಅದನ್ನ ರಿಜಿಸ್ಟ್ರೇಷನ್ ಫಾರ್ಮ್ ನ ಕಳ್ಸಿಕೊಡ್ತೀವಿ. ಇಲ್ಲಾಂದ್ರೆ ನಾವೇ ರಿಜಿಸ್ಟ್ರೇಷನ್ ಮಾಡ್ತೀವಿ ಮೇಡಮ್. ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ, ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ? ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ಗೆ 2ಕ್ಕೂ 400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲ ಸೇರ್ಬಿಟ್ಟು 1300+ ಆಗಿದೆ. ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೊಂತಾ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್. ಬಹಳ ಒಳ್ಳೆಯ ಮಾತು ವರುಣ್. ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ. ಹಾಗಾಗಿ ಆ ಉದ್ಯಮದೊಳಗ ಅವರು ಮುಂದುವರಿಬಹುದು ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಿದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಹಾಗಾಗಿ ಹೋಟೆಲ್ ಉದ್ಯಮದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ವಿದ್ಯಾರ್ಥಿಗಳು, ಪಾಲಕರು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ವರುಣ್ GR ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.